ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಸೂಪರ್ ಪ್ರೈಮ್. ನಾನು ಅಶ್ವಥ್. ಕೆಎಸ್ಸಿಎಗೆ ನೂತನ ಕಾರ್ಯದರ್ಶಿ ಹಾಗೂ ಖಜಾಂಚಿ ನೇಮಕ. ಶಂಕರ್ ಹಾಗೂ ಜಯರಾಮ್ ರಾಜೀನಾಮೆ ಹಿನ್ನೆಲೆ ನೂತನ ಕಾರ್ಯದರ್ಶಿಯಾಗಿ ಎಂಎಸ್ ವಿನಯ್, ಖಜಾಂಚಿಯಾಗಿ ಕೆವಿ ಮಂಜುನಾಥ್ ರಾಜು ನೇಮಕಗೊಂಡಿದ್ದಾರೆ. ಇಂದು ನಡೆದ ಪದಾಧಿಕಾರಿಗಳ ಸಭೆಯಲ್ಲಿ ಆಯ್ಕೆಯಾಗಿರೋ ಗಮನಿಸ್ತಾ ಇದ್ದೀರಾ. ಕೆಎಸ್ಸಿಎಗೆ ನೂತನ ಕಾರ್ಯದರ್ಶಿ ಹಾಗೂ ಖಜಾಂಚಿ ನೇಮಕ ಆಗಿರೋದು. ಶಂಕರ್ ಹಾಗೂ ಜಯರಾಮ್ ರಾಜೀನಾಮೆ ಕೊಟ್ಟಂತಹ ಬೆನ್ನಲ್ಲೇ ನೂತನ ಕಾರ್ಯದರ್ಶಿಯಾಗಿ ಎಂಎಸ್ ವಿನಯ್, ಖಜಾಂಚಿಯಾಗಿ ನೂತನ ಖಜಾಂಚಿಯಾಗಿ ಕೆವಿ ಮಂಜುನಾಥ್ ರಾಜ್ ನೇಮಕಗೊಂಡಿರೋದು. ಇವತ್ತು ಸಂಜೆ 5 ಗಂಟೆಗೆ ಕೆಎಸ್ಸಿಎ ಪದಾಧಿಕಾರಿಗಳ ಸಭೆ, ಆ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಂಡಿರೋದು. ಸಿಐಡಿ ತನಿಖೆ ಆಗ್ತಿರುವಂಥ ಸಂದರ್ಭದಲ್ಲಿ ಕೆಎಸ್ಸಿಎ ಅಧಿಕಾರಿಗಳು ರಾಜೀನಾಮೆ ಕೊಟ್ಟಿರ್ತಾರೆ. ಈ ಬೆನ್ನಲ್ಲೇ ಹೊಸ ನೇಮಕ ಆಗಿರೋದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಸೂಪರ್ ಪ್ರೈಮ್. ನಾನು ಅಶ್ವಥ್. ಕೆಎಸ್ಸಿಎಗೆ ನೂತನ ಕಾರ್ಯದರ್ಶಿ ಹಾಗೂ ಖಜಾಂಚಿ ನೇಮಕ. ಶಂಕರ್ ಹಾಗೂ ಜಯರಾಮ್ ರಾಜೀನಾಮೆ ಹಿನ್ನೆಲೆ ನೂತನ ಕಾರ್ಯದರ್ಶಿಯಾಗಿ ಎಂಎಸ್ ವಿನಯ್, ಖಜಾಂಚಿಯಾಗಿ ಕೆವಿ ಮಂಜುನಾಥ್ ರಾಜು ನೇಮಕಗೊಂಡಿದ್ದಾರೆ. ಇಂದು ನಡೆದ ಪದಾಧಿಕಾರಿಗಳ ಸಭೆಯಲ್ಲಿ ಆಯ್ಕೆಯಾಗಿರೋ ಗಮನಿಸ್ತಾ ಇದ್ದೀರಾ. ಕೆಎಸ್ಸಿಎಗೆ ನೂತನ ಕಾರ್ಯದರ್ಶಿ ಹಾಗೂ ಖಜಾಂಚಿ ನೇಮಕ ಆಗಿರೋದು. ಶಂಕರ್ ಹಾಗೂ ಜಯರಾಮ್ ರಾಜೀನಾಮೆ ಕೊಟ್ಟಂತಹ ಬೆನ್ನಲ್ಲೇ ನೂತನ ಕಾರ್ಯದರ್ಶಿಯಾಗಿ ಎಂಎಸ್ ವಿನಯ್, ಖಜಾಂಚಿಯಾಗಿ ನೂತನ ಖಜಾಂಚಿಯಾಗಿ ಕೆವಿ ಮಂಜುನಾಥ್ ರಾಜ್ ನೇಮಕಗೊಂಡಿರೋದು. ಇವತ್ತು ಸಂಜೆ 5 ಗಂಟೆಗೆ ಕೆಎಸ್ಸಿಎ ಪದಾಧಿಕಾರಿಗಳ ಸಭೆ, ಆ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಂಡಿರೋದು. ಸಿಐಡಿ ತನಿಖೆ ಆಗ್ತಿರುವಂಥ ಸಂದರ್ಭದಲ್ಲಿ ಕೆಎಸ್ಸಿಎ ಅಧಿಕಾರಿಗಳು ರಾಜೀನಾಮೆ ಕೊಟ್ಟಿರ್ತಾರೆ. ಈ ಬೆನ್ನಲ್ಲೇ ಹೊಸ ನೇಮಕ ಆಗಿರೋದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಸೂಪರ್ ಪ್ರೈಮ್. ನಾನು ಅಶ್ವಥ್. ಕೆಎಸ್ಸಿಎಗೆ ನೂತನ ಕಾರ್ಯದರ್ಶಿ ಹಾಗೂ ಖಜಾಂಚಿ ನೇಮಕ. ಶಂಕರ್ ಹಾಗೂ ಜಯರಾಮ್ ರಾಜೀನಾಮೆ ಹಿನ್ನೆಲೆ ನೂತನ ಕಾರ್ಯದರ್ಶಿಯಾಗಿ ಎಂಎಸ್ ವಿನಯ್, ಖಜಾಂಚಿಯಾಗಿ ಕೆವಿ ಮಂಜುನಾಥ್ ರಾಜು ನೇಮಕಗೊಂಡಿದ್ದಾರೆ. ಇಂದು ನಡೆದ ಪದಾಧಿಕಾರಿಗಳ ಸಭೆಯಲ್ಲಿ ಆಯ್ಕೆಯಾಗಿರೋ ಗಮನಿಸ್ತಾ ಇದ್ದೀರಾ. ಕೆಎಸ್ಸಿಎಗೆ ನೂತನ ಕಾರ್ಯದರ್ಶಿ ಹಾಗೂ ಖಜಾಂಚಿ ನೇಮಕ ಆಗಿರೋದು. ಶಂಕರ್ ಹಾಗೂ ಜಯರಾಮ್ ರಾಜೀನಾಮೆ ಕೊಟ್ಟಂತಹ ಬೆನ್ನಲ್ಲೇ ನೂತನ ಕಾರ್ಯದರ್ಶಿಯಾಗಿ ಎಂಎಸ್ ವಿನಯ್, ಖಜಾಂಚಿಯಾಗಿ ನೂತನ ಖಜಾಂಚಿಯಾಗಿ ಕೆವಿ ಮಂಜುನಾಥ್ ರಾಜ್ ನೇಮಕಗೊಂಡಿರೋದು. ಇವತ್ತು ಸಂಜೆ 5 ಗಂಟೆಗೆ ಕೆಎಸ್ಸಿಎ ಪದಾಧಿಕಾರಿಗಳ ಸಭೆ, ಆ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಂಡಿರೋದು. ಸಿಐಡಿ ತನಿಖೆ ಆಗ್ತಿರುವಂಥ ಸಂದರ್ಭದಲ್ಲಿ ಕೆಎಸ್ಸಿಎ ಅಧಿಕಾರಿಗಳು ರಾಜೀನಾಮೆ ಕೊಟ್ಟಿರ್ತಾರೆ. ಈ ಬೆನ್ನಲ್ಲೇ ಹೊಸ ನೇಮಕ ಆಗಿರೋದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಸೂಪರ್ ಪ್ರೈಮ್. ನಾನು ಅಶ್ವಥ್. ಕೆಎಸ್ಸಿಎಗೆ ನೂತನ ಕಾರ್ಯದರ್ಶಿ ಹಾಗೂ ಖಜಾಂಚಿ ನೇಮಕ. ಶಂಕರ್ ಹಾಗೂ ಜಯರಾಮ್ ರಾಜೀನಾಮೆ ಹಿನ್ನೆಲೆ ನೂತನ ಕಾರ್ಯದರ್ಶಿಯಾಗಿ ಎಂಎಸ್ ವಿನಯ್, ಖಜಾಂಚಿಯಾಗಿ ಕೆವಿ ಮಂಜುನಾಥ್ ರಾಜು ನೇಮಕಗೊಂಡಿದ್ದಾರೆ. ಇಂದು ನಡೆದ ಪದಾಧಿಕಾರಿಗಳ ಸಭೆಯಲ್ಲಿ ಆಯ್ಕೆಯಾಗಿರೋ ಗಮನಿಸ್ತಾ ಇದ್ದೀರಾ. ಕೆಎಸ್ಸಿಎಗೆ ನೂತನ ಕಾರ್ಯದರ್ಶಿ ಹಾಗೂ ಖಜಾಂಚಿ ನೇಮಕ ಆಗಿರೋದು. ಶಂಕರ್ ಹಾಗೂ ಜಯರಾಮ್ ರಾಜೀನಾಮೆ ಕೊಟ್ಟಂತಹ ಬೆನ್ನಲ್ಲೇ ನೂತನ ಕಾರ್ಯದರ್ಶಿಯಾಗಿ ಎಂಎಸ್ ವಿನಯ್, ಖಜಾಂಚಿಯಾಗಿ ನೂತನ ಖಜಾಂಚಿಯಾಗಿ ಕೆವಿ ಮಂಜುನಾಥ್ ರಾಜ್ ನೇಮಕಗೊಂಡಿರೋದು. ಇವತ್ತು ಸಂಜೆ 5 ಗಂಟೆಗೆ ಕೆಎಸ್ಸಿಎ ಪದಾಧಿಕಾರಿಗಳ ಸಭೆ, ಆ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಂಡಿರೋದು. ಸಿಐಡಿ ತನಿಖೆ ಆಗ್ತಿರುವಂಥ ಸಂದರ್ಭದಲ್ಲಿ ಕೆಎಸ್ಸಿಎ ಅಧಿಕಾರಿಗಳು ರಾಜೀನಾಮೆ ಕೊಟ್ಟಿರ್ತಾರೆ. ಈ ಬೆನ್ನಲ್ಲೇ ಹೊಸ ನೇಮಕ ಆಗಿರೋದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಸೂಪರ್ ಪ್ರೈಮ್. ನಾನು ಅಶ್ವಥ್. ಕೆಎಸ್ಸಿಎಗೆ ನೂತನ ಕಾರ್ಯದರ್ಶಿ ಹಾಗೂ ಖಜಾಂಚಿ ನೇಮಕ. ಶಂಕರ್ ಹಾಗೂ ಜಯರಾಮ್ ರಾಜೀನಾಮೆ ಹಿನ್ನೆಲೆ ನೂತನ ಕಾರ್ಯದರ್ಶಿಯಾಗಿ ಎಂಎಸ್ ವಿನಯ್, ಖಜಾಂಚಿಯಾಗಿ ಕೆವಿ ಮಂಜುನಾಥ್ ರಾಜು ನೇಮಕಗೊಂಡಿದ್ದಾರೆ. ಇಂದು ನಡೆದ ಪದಾಧಿಕಾರಿಗಳ ಸಭೆಯಲ್ಲಿ ಆಯ್ಕೆಯಾಗಿರೋ ಗಮನಿಸ್ತಾ ಇದ್ದೀರಾ.
ಕೆಎಸ್ಸಿಎಗೆ ನೂತನ ಕಾರ್ಯದರ್ಶಿ ಹಾಗೂ ಖಜಾಂಚಿ ನೇಮಕ ಆಗಿರೋದು ಶಂಕರ್ ಹಾಗೂ ಜಯರಾಮ್ ರಾಜೀನಾಮೆ ಕೊಟ್ಟಂತಹ ಬೆನ್ನಲ್ಲೇ ನೂತನ ಕಾರ್ಯದರ್ಶಿಯಾಗಿ ಎಂಎಸ್ ವಿನಯ್ ಖಜಾಂಚಿಯಾಗಿ ನೂತನ ಖಜಾಂಚಿಯಾಗಿ ಕೆವಿ ಮಂಜುನಾಥ್ ರಾಜ್ ನೇಮಕಗೊಂಡಿರೋದು. ಇವತ್ತು ಸಂಜೆ 5 ಗಂಟೆಗೆ ಕೆಎಸ್ಸಿಎ ಪದಾಧಿಕಾರಿಗಳ ಸಭೆ, ಆ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಂಡರು. ಸಿಐಡಿ ತನಿಖೆ ಆಗ್ತಿರುವಂಥ ಸಂದರ್ಭದಲ್ಲಿ ಕೆಎಸ್ಸಿಎ ಅಧಿಕಾರಿಗಳು ರಾಜೀನಾಮೆ ಕೊಟ್ಟಿರ್ತಾರೆ. ಈ ಬೆನ್ನಲ್ಲೇ ಹೊಸ ನೇಮಕ ಆಗಿರೋದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಸೂಪರ್ ಪ್ರೈಮ್. ನಾನು ಅಶ್ವಥ್. ಕೆಎಸ್ಸಿಎಗೆ ನೂತನ ಕಾರ್ಯದರ್ಶಿ ಹಾಗೂ ಖಜಾಂಚಿ ನೇಮಕ ಶಂಕರ್ ಹಾಗೂ ಜಯರಾಮ್ ರಾಜೀನಾಮೆ ಹಿನ್ನೆಲೆ ನೂತನ ಕಾರ್ಯದರ್ಶಿಯಾಗಿ ಎಂಎಸ್ ವಿನಯ್, ಖಜಾಂಚಿಯಾಗಿ ಕೆವಿ ಮಂಜುನಾಥ್ ರಾಜು ನೇಮಕಗೊಂಡಿದ್ದಾರೆ. ಇಂದು ನಡೆದ ಪದಾಧಿಕಾರಿಗಳ ಸಭೆಯಲ್ಲಿ ಆಯ್ಕೆಯಾಗಿರೋ ಗಮನಿಸ್ತಾ ಇದ್ದೀರಾ. ಕೆಎಸ್ಸಿಎಗೆ ನೂತನ ಕಾರ್ಯದರ್ಶಿ ಹಾಗೂ ಖಜಾಂಚಿ ನೇಮಕ ಆಗಿರೋದು ಶಂಕರ್ ಹಾಗೂ ಜಯರಾಮ್ ರಾಜೀನಾಮೆ ಕೊಟ್ಟಂತಹ ಬೆನ್ನಲ್ಲೇ ನೂತನ ಕಾರ್ಯದರ್ಶಿಯಾಗಿ ಎಂಎಸ್ ವಿನಯ್, ಖಜಾಂಚಿಯಾಗಿ ನೂತನ ಖಜಾಂಚಿಯಾಗಿ ಕೆವಿ ಮಂಜುನಾಥ್ ರಾಜ್ ನೇಮಕಗೊಂಡಿರೋದು. ಇವತ್ತು ಸಂಜೆ 5 ಗಂಟೆಗೆ ಕೆಎಸ್ಸಿಎ ಪದಾಧಿಕಾರಿಗಳ ಸಭೆ, ಆ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಂಡರು. ಸಿಐಡಿ ತನಿಖೆ ಆಗ್ತಿರುವಂಥ ಸಂದರ್ಭದಲ್ಲಿ ಕೆಎಸ್ಸಿಎ ಅಧಿಕಾರಿಗಳು ರಾಜೀನಾಮೆ ಕೊಟ್ಟಿರ್ತಾರೆ. ಈ ಬೆನ್ನಲ್ಲೇ ಹೊಸ ನೇಮಕ ಆಗಿರೋದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಸೂಪರ್ ಪ್ರೈಮ್. ನಾನು ಅಶ್ವಥ್. ಕೆಎಸ್ಸಿಎಗೆ ನೂತನ ಕಾರ್ಯದರ್ಶಿ ಹಾಗೂ ಖಜಾಂಚಿ ನೇಮಕ ಶಂಕರ್ ಹಾಗೂ ಜಯರಾಮ್ ರಾಜೀನಾಮೆ ಹಿನ್ನೆಲೆ ನೂತನ ಕಾರ್ಯದರ್ಶಿಯಾಗಿ ಎಂಎಸ್ ವಿನಯ್, ಖಜಾಂಚಿಯಾಗಿ ಕೆವಿ ಮಂಜುನಾಥ್ ರಾಜು ನೇಮಕಗೊಂಡಿದ್ದಾರೆ. ಇಂದು ನಡೆದ ಪದಾಧಿಕಾರಿಗಳ ಸಭೆಯಲ್ಲಿ ಆಯ್ಕೆಯಾಗಿರೋ ಗಮನಿಸ್ತಾ ಇದ್ದೀರಾ. ಕೆಎಸ್ಸಿಎಗೆ ನೂತನ ಕಾರ್ಯದರ್ಶಿ ಹಾಗೂ ಖಜಾಂಚಿ ನೇಮಕ ಆಗಿರೋದು ಶಂಕರ್ ಹಾಗೂ ಜಯರಾಮ್ ರಾಜೀನಾಮೆ ಕೊಟ್ಟಂತಹ ಬೆನ್ನಲ್ಲೇ ನೂತನ ಕಾರ್ಯದರ್ಶಿಯಾಗಿ ಎಂಎಸ್ ವಿನಯ್, ಖಜಾಂಚಿಯಾಗಿ ನೂತನ ಖಜಾಂಚಿಯಾಗಿ ಕೆವಿ ಮಂಜುನಾಥ್ ರಾಜ್ ನೇಮಕಗೊಂಡಿರೋದು. ಇವತ್ತು ಸಂಜೆ 5 ಗಂಟೆಗೆ ಕೆಎಸ್ಸಿಎ ಪದಾಧಿಕಾರಿಗಳ ಸಭೆ, ಆ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಂಡರು. ಸಿಐಡಿ ತನಿಖೆ ಆಗ್ತಿರುವಂಥ ಸಂದರ್ಭದಲ್ಲಿ ಕೆಎಸ್ಸಿಎ ಅಧಿಕಾರಿಗಳು ರಾಜೀನಾಮೆ ಕೊಟ್ಟಿರ್ತಾರೆ. ಈ ಬೆನ್ನಲ್ಲೇ ಹೊಸ ನೇಮಕ ಆಗಿರೋದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಸೂಪರ್ ಪ್ರೈಮ್. ನಾನು ಅಶ್ವಥ್. ಕೆಎಸ್ಸಿಎಗೆ ನೂತನ ಕಾರ್ಯದರ್ಶಿ ಹಾಗೂ ಖಜಾಂಚಿ ನೇಮಕ ಶಂಕರ್ ಹಾಗೂ ಜಯರಾಮ್ ರಾಜೀನಾಮೆ ಹಿನ್ನೆಲೆ ನೂತನ ಕಾರ್ಯದರ್ಶಿಯಾಗಿ ಎಂಎಸ್ ವಿನಯ್, ಖಜಾಂಚಿಯಾಗಿ ಕೆವಿ ಮಂಜುನಾಥ್ ರಾಜು ನೇಮಕಗೊಂಡಿದ್ದಾರೆ. ಇಂದು ನಡೆದ ಪದಾಧಿಕಾರಿಗಳ ಸಭೆಯಲ್ಲಿ ಆಯ್ಕೆಯಾಗಿರೋ ಗಮನಿಸ್ತಾ ಇದ್ದೀರಾ. ಕೆಎಸ್ಸಿಎಗೆ ನೂತನ ಕಾರ್ಯದರ್ಶಿ ಹಾಗೂ ಖಜಾಂಚಿ ನೇಮಕ ಆಗಿರೋದು ಶಂಕರ್ ಹಾಗೂ ಜಯರಾಮ್ ರಾಜೀನಾಮೆ ಕೊಟ್ಟಂತಹ ಬೆನ್ನಲ್ಲೇ ನೂತನ ಕಾರ್ಯದರ್ಶಿಯಾಗಿ ಎಂಎಸ್ ವಿನಯ್, ಖಜಾಂಚಿಯಾಗಿ ನೂತನ ಖಜಾಂಚಿಯಾಗಿ ಕೆವಿ ಮಂಜುನಾಥ್ ರಾಜ್ ನೇಮಕಗೊಂಡಿರೋದು. ಇವತ್ತು ಸಂಜೆ 5 ಗಂಟೆಗೆ ಕೆಎಸ್ಸಿಎ ಪದಾಧಿಕಾರಿಗಳ ಸಭೆ, ಆ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಂಡರು. ಸಿಐಡಿ ತನಿಖೆ ಆಗ್ತಿರುವಂಥ ಸಂದರ್ಭದಲ್ಲಿ ಕೆಎಸ್ಸಿಎ ಅಧಿಕಾರಿಗಳು ರಾಜೀನಾಮೆ ಕೊಟ್ಟಿರ್ತಾರೆ. ಈ ಬೆನ್ನಲ್ಲೇ ಹೊಸ ನೇಮಕ ಆಗಿರೋದು.